3 ದಿನಗಳಲ್ಲಿ ಮೆಟ್ರೋ ದರ ಪ್ರಯಾಣ ಕಡಿಮೆ ಮಾಡಿಸ್ತೀವಿ, ನೀವು ಸಹಕರಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಸಂಸದರು ಮನವಿ ಮಾಡಿಕೊಂಡಿದ್ದಾರೆ. ಮೆಟ್ರೋ ಪ್ರಯಾಣ ದರ ಅದನ್ನು ಕಡಿಮೆ ಮಾಡ್ತೀವಿ, ನಮಗೆ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಸಂಸದರೆಲ್ಲ ಸೇರಿ ಮನವಿ ಮಾಡಿದ್ದಾರೆ. ದರ ನಿಗದಿ ಕಮಿಟಿ ಬದಲಾಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಬಹಳ ಸಮಯದಿಂದ ಈ ದರ ನಿಗದಿ ಕಮಿಟಿ ಇದೆ, ಹೊಸ ಕಮಿಟಿ ರಚಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀರಿ. ಕಮಿಟಿ ರಚನೆ ಆಗಲಿ, ನಾವು ಅವಾಗ ದರ ಕಡಿಮೆ ಮಾಡಿಸ್ತೀವಿ. ಈಗಾಗಲೇ ಕೇಂದ್ರ ಸಚಿವರ ಜೊತೆಗೆ ಈ ಬಗ್ಗೆ ನಾವು ಚರ್ಚೆ ನಡೆಸಿದ್ದೀವಿ. ನೀವು ಕೂಡ ಸಹಕಾರ ಕೊಟ್ಟರೆ ಅತಿ ಶೀಘ್ರದಲ್ಲಿ ಮೆಟ್ರೋ ದರವನ್ನು ಕಡಿಮೆ ಮಾಡಿಕೊಡ್ತೀವಿ ಅಥವಾ ಅದರ ಬಗ್ಗೆ ನಾವೆಲ್ಲ ಒಟ್ಟಿಗೆ ಶ್ರಮಿಸೋಣ ಅಂತ ಬಿಜೆಪಿಯ ಸಂಸದರೆಲ್ಲ ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದಲ್ಲಿರುವಂಥ ದರದ ಮಂಡಳಿ ಅಥವಾ ನಿಗಮ ಏನಿದೆ, ದರ ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಇವೆಲ್ಲದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ನಿಗಮ ಅದು. ಆ ನಿಗಮಕ್ಕೆ ನೀವು ಅತಿ ಬೇಗ ಅಂದರೆ ಕಮಿಟಿಗೆ ಅತಿ ಶೀಘ್ರದಲ್ಲಿ ಬದಲಾವಣೆ ಆಗಬೇಕು ಅಂತ ಕೇಂದ್ರಕ್ಕೆ ಒಂದು ಪತ್ರ ಬರೀರಿ. ನೀವು ಪತ್ರ ಬರೆದಂಗೆ ನಾವು ಆ ಬಗ್ಗೆ ಬದಲಾವಣೆ ಆಗ್ತಾ ಇದ್ದಂಗೆ ನಾವೆಲ್ಲ ಹೋಗಿ ದರ ಕಡಿಮೆ ಮಾಡುವಂತೆ ಮನವಿ ಮಾಡ್ತೀವಿ. ಕೇಂದ್ರದ ಸಚಿವರ ಜೊತೆಗೂ ಈ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ನಮ್ಮೆಲ್ಲರ ಒಟ್ಟಾರೆ ಕೆಲಸದಿಂದ ದರ ಕಡಿಮೆ ಮಾಡೋದಾಗಲಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಬಿಜೆಪಿಯ ಸಂಸದರ ನಿಯೋಗ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈ ಬೆಳವಣಿಗೆ ನಾವು ಬಹಳ ದಿನಗಳಿಂದ ಆಗಬೇಕು ಅಂತ ಕಾಯ್ತಾ ಇದ್ದಂಥ ಬೆಳವಣಿಗೆ, ಬಿಜೆಪಿ ಸಂಸದರೆಲ್ಲ ಸೇರಿಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾರಂತೆ. ಏನು ಹೇಳಿದ್ರು, ಏನೇನು ಮಾತುಕತೆ ಆಗಿದೆ ಮುಖ್ಯಮಂತ್ರಿಗಳ ಜೊತೆಗೆ? ಪ್ರಮುಖವಾಗಿ ಇವತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಬೆಂಗಳೂರು ಶಾಸಕರು, ಸಂಸದರು ಮತ್ತೆ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳು ಮತ್ತೆ ಸ್ಥಳೀಯ ನಾಯಕರು ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇಷ್ಟೇ, ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಸದರು ಸಿಎಂ ಅವರಿಗೆ ಒಂದು ಸಲಹೆ ಮತ್ತೆ ಸೂಚನೆಯನ್ನ ಕೊಡ್ತಾರೆ. ಏನಂದ್ರೆ, ಕೇಂದ್ರದಲ್ಲಿ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ನಡೀತಾ ಇದೆ. ಇದು ಕೇಂದ್ರ ಮಾಡಿದ್ದು, ಇದು ರಾಜ್ಯ ಮಾಡಿದ್ದು ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದು ಸಹ ಬೇಡ, ನಾವು ಈಗಾಗಲೇ ಸಂಬಂಧಪಟ್ಟ ಸಚಿವರ ಜೊತೆ ಸಹ ನಾವು ಚರ್ಚೆಯನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಪಿ.ಸಿ. ಮೋಹನ್ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಇನ್ನಿತರ ಸಂಸದರು ಏನಿದ್ರು ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಅವ್ರ ಜೊತೆ. ಹೀಗಾಗಿ ನೀವು ಕೂಡಲೇ ಒಂದು ಪತ್ರವನ್ನ ಕೇಂದ್ರದ ಕಮಿಟಿಗೆ ಬರೀಬೇಕು. ಯಾಕಂದ್ರೆ ಕೇಂದ್ರದಲ್ಲಿ ದರ ನಿಗದಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲೇ ಎಲ್ಲವೂ ಸಹ ಡಿಸೈಡ್ ಆಗಿ ದರವನ್ನ ಏರಿಕೆ ಮಾಡಿರ್ತಕ್ಕಂಥ. ಹೀಗಾಗಿ ಆ ಕಮಿಟಿಯನ್ನ ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಪತ್ರವನ್ನ ನೀವು ಬರೀರಿ. ನಂತರ ನಾವು ಸಹ ನಿಮ್ಮ ನಿಯೋಗದ ಜೊತೆಗೆ ನಾವು ಸಹ ಬರ್ತೀವಿ. ಆಗ ಎಲ್ಲವನ್ನು ಸಹ ಕೂತ್ಕೊಂಡು ಮಾತುಕತೆಯ ಮುಖಾಂತರ ಬಗೆಹರಿಸಬಹುದು. ಹೀಗಾಗಿ ನೀವು ಪತ್ರ ಬರ್ದಿದ್ದಾದಲ್ಲಿ ಆಗ ದರ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಅಂತ ಸಹ ಅವರು ಸಲಹೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.